ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವೀಕೆಂಡ್ ಒಳಗಡೆ 4000 ಕಂಪ್ಲೀಟ್ ಆಗಬೇಕು ಅಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀನಿ ಸಬ್ಸ್ಕ್ರೈಬರ್ಸು. ಈ ವಿಡಿಯೋಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತ್ರಿಮೋಕ್ಷ ವರ್ಸಸ್ ತ್ರಿವ್ಯಾ ಇಬ್ಬರಲ್ಲಿ ಯಾರು ಬೆಸ್ಟ್ ಜೋಡಿ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಯಾರು ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂತ. ತ್ರಿಮೋಕ್ಷಕ್ಕೆ ಜಾಸ್ತಿ ಇದ್ದಾರಾ ಇಲ್ಲ ತ್ರಿವ್ಯಾಗೆ ಜಾಸ್ತಿ ಇದ್ದಾರಾ ಅಂತ ಕ್ಲಿಯರ್ ಕಟ್ ಆಗಿ ಒಂದು ಐಡಿಯಾ ಅನ್ನೋದು ಬರುತ್ತೆ. ಕಾಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಮೊದಲಿಗೆ ತ್ರಿಮೋಕ್ಷ. ನಿಜವಾಗ್ಲೂ ತ್ರಿವಿಕ್ರಮ್ ಅವರಂತೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ಮೋಕ್ಷಿತಾ ಅವ್ರ ಜೊತೆ ಆಟ ಆಡಬೇಕು ಅಂತ ಬಯಸ್ತಾ ಇರೋದಂತೂ ಸತ್ಯ. ಲಾಸ್ಟ್ ವೀಕ್ ಇಂದಾನು ಅವರು ಒಂದು ಜೊತೆಯಲ್ಲಿ ಆಟ ಆಡಬೇಕು ಅಂತ ಜೋಡಿ ಟಾಸ್ಕ್ ಬಂದಾಗಿಂದಾನು ಅವರು ಪ್ರಯತ್ನ ಪಡ್ತಾ ಇದ್ರು. ಬಟ್ ಆಯ್ಕೆ ಮಾಡ್ಕೊಳ್ಳೋ ಆಪ್ಷನ್ ಬಂದಾಗ ಮೋಕ್ಷಿತಾ ಅವರು ಆಯ್ಕೆ ಮಾಡ್ಕೊಂಡಿರ್ಲಿಲ್ಲ. ಅದಕ್ಕೆ ರಿಟರ್ನ್ ಆಗಿ ಇವರು ಕೂಡ ತ್ರಿವಿಕ್ರಮ್ ಅವರು ಕೂಡ ಆಯ್ಕೆ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ. ವೀಕೆಂಡ್ ಅಲ್ಲಿ ಸುದೀಪ್ ಅಣ್ಣ ಕೇಳಿದಾಗ ಕೂಡ ಅದೇ ಮಾತನ್ನ ಹೇಳ್ತಾರೆ ತ್ರಿವಿಕ್ರಮ್ ಅವರು. ಮೋಕ್ಷಿತಾ ಅವ್ರ ಜೊತೆ ಆಡ್ಬೇಕಾಗಿತ್ತು ಸರ್, ಅವ್ರು ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಡೆಫಿನೆಟ್ಲಿ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೆ ಅಂತ ಅನ್ಬಿಟ್ಟು ಅವ್ರು ಹೇಳ್ತಾರೆ. ಅದಾದ್ಮೇಲೆ ಬಂದು ಕನ್ಕ್ಲೂಷನ್ ಕೊಡ್ತಾರೆ, ನಿಮ್ಮ ಹತ್ರ ನಾನು ಮಾತಾಡ್ಬೇಕು, ಈ ತರ ಗೇಮ್ಸ್ ಅನ್ನ ಬಂದು ನಾನು ನಿಮ್ ಜೊತೆ ಆಡ್ಬೇಕು ಅಂತ ಅಂದ್ಕೊಂಡಿದೀನಿ ಅಂತ ಅನ್ಬಿಟ್ಟು ಮೋಕ್ಷಿತಾ ಅವ್ರು ಕೂಡ ಕ್ಲಾರಿಟಿ ಕೊಡ್ತಾರೆ ತ್ರಿವಿಕ್ರಮ್ ಅವರು. ಓವರ್ ಆಲ್ ಇದೆಲ್ಲ ಒಂದ್ ಕಡೆ ನೋಡಿದ್ರೆ ಈಗ ಮೋಕ್ಷಿತಾ ಅವರು ಮಂಜಣ್ಣ ಬ್ಯಾಚ್ ಇಂದ ಆಚೆ ಬಂದಿರೋದಂತೂ ಸತ್ಯ. ಮತ್ತೆ ಹೋಗಿ ಏನಾದ್ರು ಒಂದಾಗಿದ್ದಾರೆ ಅಂದ್ರೆ ಅದು ಬ್ಲೆಂಡರ್ ಅಂತ ಹೇಳ್ಬೇಕಷ್ಟೇ. ಆಚೆ ಬಂದಿದ್ದಾರೆ. ಈಗ ತ್ರಿವಿಕ್ರಮ್ ಅವರು ನೆನ್ನೆ ಕೂಡ ಸ್ವಲ್ಪ ಮೋಟಿವೇಶನ್ ಅನ್ನೋದು ಮಾಡ್ತಾ ಇದ್ರು. ನಿಮ್ಮಲ್ಲಿ ಪೊಟೆನ್ಶಿಯಲಿಟಿ ಇದೆ, ನೀವು ಗೇಮ್ ಅನ್ನ ಚೆನ್ನಾಗಿ ಆಡ್ತೀರಾ, ಫಿಸಿಕಲಿ ಸ್ಟ್ರೆಂತ್ ಇದ್ದೀರಾ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೋಟಿವೇಶನ್ ಅನ್ನ ಮಾಡ್ತಾ ಇದ್ರು ಮೋಕ್ಷಿತಾ ಅವ್ರಿಗೆ. ಮೋಕ್ಷಿತಾ ಅವರು ಕೂಡ ಈಗೀಗ ಅಲ್ಲಿ ಕುತ್ಕೊಂಡು ತ್ರಿವಿಕ್ರಮ್ ಅವ್ರ ಜೊತೆ ಕಾನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಇದೇ ರೀತಿ ಕಂಟಿನ್ಯೂ ಹಾಕೊಂಡೋಗಿ ಇವರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅನ್ನ ರ್ಯಾಪೋ ಅನ್ನೋದು ಬಿಲ್ಡ್ ಆದ್ರೆ ನೋಡ್ಬೇಕು ಅಂತ ನನಗೂ ಆಸೆ ಇದೆ. ಅದ್ರ ಜೊತೆಗೆ ಇಡೀ ಕರ್ನಾಟಕದ ಜನತೆಯಲ್ಲಿ ಕೂಡ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ತ್ರಿವ್ಯಾ ಜೋಡಿನ ಆಲ್ರೆಡಿ ಎಲ್ಲ ನೋಡಿದ್ದಾರೆ. ಈಗ ತ್ರಿಮೋಕ್ಷ ಜೋಡಿ ಅದು ಯಾವ ತರ ಇರುತ್ತೆ ಅಂತ. ಮೋಸ್ಟ್ ಟ್ರೆಂಡಿಂಗ್ ಟಾಪಿಕ್ ಯಾವ್ದಾದ್ರು ಇದೆ ಈಗ ಅಂತಂದ್ರೆ ಇವರಿಬ್ಬರದೇ. ತ್ರಿಮೋಕ್ಷ ಅಂತ ಅನ್ಬಿಟ್ಟು ಸಖತ್ ಟ್ರೆಂಡಿಂಗ್ ಆಗಿದೆ. ಎಲ್ಲಾದ್ರೂ ನೋಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಟ್ವಿಟರ್ ಅಲ್ಲಿ ಆಗಿರ್ಬೋದು, ವೇರಿಯಸ್ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಈ ವಾರನಾದ್ರೂ ಅವರಿಬ್ರು ಒಂದಾಗ ಗೇಮ್ ಅನ್ನ ಆಡೋ ಅವಕಾಶ ಸಿಗುತ್ತಾ? ಅವರಲ್ಲಿ ಸಪರೇಟ್ ಆಗಿ ಒಂದು ಗ್ರೂಪ್ ಏನಾದ್ರೂ ಕ್ರಿಯೇಟ್ ಆಗತ್ತಾ? ಆ ಗ್ರೂಪ್ಗೆ ಇಬ್ರು ಹೋಗಿ ಜೊತೆಯಾಗಿ ಗೇಮ್ ಆಡೋದಕ್ಕೆ ಏನಾದ್ರೂ ಅವಕಾಶ ಸಿಗುತ್ತಾ? ತ್ರಿವಿಕ್ರಮ್ ಚೆನ್ನಾಗಿ ತನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಸಿಗುತ್ತಾ? ಇಲ್ಲ ಇವರು ಮೋಕ್ಷಿತಾ ಅವರು ಇವ್ರ ಜೊತೆ ಬಾಂಡಿಂಗ್ ಅನ್ನ ಬೆರೆಸ್ತಾರ ಇಲ್ವಾ ಅನ್ನೋದಕ್ಕೆ ಎಲ್ಲದಕ್ಕೂ ಕ್ಲಿಯರ್ ಕಟ್ ಆಗಿ ಈ ವಾರ ಅನ್ನೋದು ಬಹುಮುಖ್ಯ ಅಂತ ಹೇಳ್ಬೋದು. ಸಕ್ಕದಾಗಿರುತ್ತೆ ನೋಡ್ಬೇಕು ಗೇಮ್ ಸ್ಟಾರ್ಟ್ ಆಗೋದಕ್ಕೆ ಈ ವಾರ. ಅದ್ರ ಜೊತೆಗೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಲಾಸ್ಟ್ ಟೈಮ್ ಭವ್ಯ ಅವ್ರ ಜೊತೆ ಚೆನ್ನಾಗಿ ಆಟ ಆಡಿ ತ್ರಿವಿಕ್ರಮ್ ಭವ್ಯ ಕ್ಯಾಪ್ಟನ್ ಆಗೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ರು. ಬಟ್ ಅದೇ ತ್ರಿವಿಕ್ರಮ್ ಈ ವಾರ ಮೋಕ್ಷಿತಾ ಅವ್ರಿಗೆ ಸಪೋರ್ಟ್ ಮಾಡಿ ಕ್ಯಾಪ್ಟನ್ ಮಾಡೋದ್ರಲ್ಲಿ ಏನಾದ್ರೂ ಸಹಾಯ ಮಾಡ್ತಾರಾ ಅನ್ನೋದನ್ನ ಕೂಡ ಕಾಲು ನೋಡ್ಬೇಕಾಗಿದೆ. ಓವರ್ ಆಲ್ ಈ ಜೋಡಿಯನ್ನ ನೋಡ್ಕೊಂಡ್ರೆ ನನಗಂತೂ ಸಖತ್ತಾಗಿ ಇರುತ್ತೆ ಇವರಿಬ್ರು ಒಂದಾದ್ರೆ ಅಂತ ನನ್ನ ಒಪಿನಿಯನ್. ಇನ್ನು ತ್ರಿವ್ಯಾ ಜೋಡಿ ಬಂದ್ರೆ ಇವ್ರದ್ದು ಕೂಡ ಸಕ್ಕದಾಗಿತ್ತು. ಬಟ್ ಇವ್ರ ಫ್ರೆಂಡ್ಶಿಪ್ಗಂತೂ ಜೋಡಿ ಅನ್ನೋದಕ್ಕಿಂತ ಫ್ರೆಂಡ್ಶಿಪ್ಗಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಲಾಸ್ಟ್ ವೀಕ್ ಅವ್ರ ಜೋಡಿ ಆದ್ಮೇಲೆ ಆಡ್ದಂತ ಟಾಸ್ಕ್ಗಳಾಗಿರ್ಬೋದು, ಅದಕ್ಕೂ ಮುಂಚೆ ಆಡ್ದಂತ ರಾಜಕೀಯ ಪಕ್ಷಗಳು ಈ ಟಾಸ್ಕ್ ಇಂದ ಹಿಡಿದು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಭವ್ಯ ಅವರು ಕ್ಯಾಪ್ಟನ್ ಆಗ್ಬೇಕು ಅಂತಂದ್ರೆ ಮೇಜರ್ ಕಾಂಟ್ರಿಬ್ಯೂಷನ್ ತ್ರಿವಿಕ್ರಮ್ ಅವ್ರದ್ದು ಇದೆ. ತ್ರಿವಿಕ್ರಮ್ ಅವ್ರಿಲ್ದೆ ಭವ್ಯ ಅವರು ಕ್ಯಾಪ್ಟನ್ ಆಗೋದಕ್ಕೂ ಆಗ್ತಾ ಇರ್ಲಿಲ್ಲ. ಹಂಗಂತ ಹೇಳ್ಬಿಟ್ಟು ಭವ್ಯ ಅವ್ರದ್ದು ಎಫರ್ಟ್ಸ್ ಇಲ್ವಾ ಅಂತಂದ್ರೆ ಭವ್ಯ ಅವ್ರದ್ದು ಖಂಡಿತ ಎಫರ್ಟ್ಸ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆಸ್ ಎ ಟೈಮ್ ಈಕ್ವಲ್ ಆಗಿ ತ್ರಿವಿಕ್ರಮ್ ಅವ್ರದ್ದು ಕೂಡ ಎಫರ್ಟ್ಸ್ ಇದೆ. ಇಬ್ರು ಸೇರಿ ಆ ತ್ರಿವ್ಯಾ ಜೋಡಿ ಸೇರಿ ಕ್ಯಾಪ್ಟನ್ ಆದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಅದೇ ರಿಫ್ಲೆಕ್ಟ್ ಆಗಿ ಈ ಕಡೆಯಿಂದ ತ್ರಿಮೋಕ್ಷ ಒಂದು ಕ್ಯಾಪ್ಟನ್ ಆಗ್ತಾರಾ?
ಇಲ್ಲ ಅವ್ರ ಜೊತೆ ಸೇರ್ಕೊಂಡು ಒಂದು ಬಾಂಧವ್ಯನ ಬೆಳೆಸ್ತಾರ ಅನ್ನೋದು ನೋಡ್ಬೇಕಾಗಿದೆ. ಎರಡೂ ಜೋಡಿಗೂ ಹೋಲಿಕೆ ಮಾಡ್ಕೊಂಡ್ರೆ ನಿಜವಾಗ್ಲೂ ಅಟ್ ಪ್ರೆಸೆಂಟ್ ತ್ರಿಮೋಕ್ಷಗೆ ಸ್ವಲ್ಪ ಒಂದು ಎಡ್ಜ್ ಇದೆ ಅಂತ ನನ್ನ ಒಪಿನಿಯನ್. ನಿಮ್ಗೇನು ಅನ್ಸುತ್ತೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ತ್ರಿವ್ಯ ಜೋಡಿಯನ್ನು ತುಂಬಾ ಆಲ್ರೆಡಿ ಸ್ವಲ್ಪ 3-4 ವಾರಗಳಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಜನ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ ತ್ರಿಮೋಕ್ಷ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಈ ವೀಕೆಂಡ್ ಅಲ್ಲಾದ್ರೂ ಬಿಗ್ ಬಾಸ್ ಟೀಮ್ ಕಡೆಯಿಂದ ಅವರಿಬ್ಬರಿಗೂ ಒಂದು ಸಾಂಗ್ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಇಲ್ಲ ಇಬ್ಬರಿಗೂ ಸೇರಿ ಒಂದು ಚಟುವಟಿಕೆ ಆಗಿರ್ಬೋದು, ಈ ತರ ಏನಾದ್ರೂ ಒಂದು ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಅದರಲ್ಲೂ TRP ಕೂಡ ಬಿಗ್ ಬಾಸ್ಗೆ ಹೆಲ್ಪ್ ಆಗುತ್ತೆ. ಇದನ್ನ TRPಗೆ ಬಿಗ್ ಬಾಸ್ ಅವರು ಯುಟಿಲೈಸ್ ಮಾಡ್ಕೋಬೇಕು. ಯುಟಿಲೈಸ್ ಮಾಡ್ಕೊಳ್ದೆ ಅವ್ರು ತುಂಬಾ ಲಾಸ್ಟ್ ವರ್ಷ ವಿನಯ್ ವರ್ಷ ಸಂಗೀತ ಇರೋ ತರ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ನೋಡಿದ್ರು. ಬಟ್ ಅದು ಆಗ್ಲಿಲ್ಲ. ಈಗಷ್ಟೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ. ಆ ವೈಲ್ಡ್ ಕಾರ್ಡ್ ಡಿಫ್ರೆಂಟ್ ಆಗಿ ಗೇಮ್ ಅನ್ನ ಚೇಂಜ್ ಮಾಡೋ ಕೇಪಬಿಲಿಟಿ ಇರ್ತಕ್ಕಂಥ ವೈಲ್ಡ್ ಕಾರ್ಡ್ಸು. ಅದರಿಂದ ಈಗ ಇಬ್ರು ಜೋಡಿ ಒಂದಾಗೋದಕ್ಕೆ ಟೈಮ್ ಆಗಿದೆ, ಟೈಮ್ ಬಂದಿದೆ ಅಂತ ನನ್ನ ಒಪಿನಿಯನ್. ಈ ವಾರ ಆದ್ರೂ ಇವರಿಬ್ರು ಒಂದು ಪೇರ್ ಆಗಿ ಆಟ ಆಡ್ತಾರೆ ಅಂತ ನನ್ನ ಒಪಿನಿಯನ್ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.